ಮಾಡುವಂತ ಈ ಒಂದು ಕ್ರಮ ಇದನ್ನ ಯಾವ ರೀತಿ ನೋಡ್ತೀರಿ ನೀವು, ಏನ್ ಹೇಳ್ತೀರಿ? ನೋಡಿ, ಬಿಜೆಪಿ ಮೊದಲಿಂದಲೂ ಶಿಸ್ತಿನ ಪಕ್ಷ ಅಂತ ನೀವೆಲ್ಲರೂ ಹೇಳಿದಿರಿ, ಎಲ್ಲ ಆ ರೀತಿ ಇತ್ತು. ಇವತ್ತು ಮತ್ತು ಪಕ್ಷದ ವಿರುದ್ಧ ಹೇಳಿಕೆ ಕೊಡೋದ್ರ ಮೂಲಕ, ಪಕ್ಷದ ನಾಯಕರ ವಿರುದ್ಧ ಹೇಳಿಕೆ ಕೊಡೋದ್ರ ಮೂಲಕ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿ ಮಾಡಿದ್ದಕ್ಕೆ ವರಿಷ್ಠರು ಸಾಕಷ್ಟು ಅವಕಾಶ ಕೊಟ್ಟರು ಕೂಡ ವ್ಯಕ್ತಿಗಳು ಸುಧಾರಣೆ ಆಗದೆ ಇದ್ದರಿಂದ ಕೊನೆಯ ಹಂತವಾಗಿ ಇವತ್ತು ಅವ್ರದ್ದು ಉಚ್ಚಾಟನೆ ಆಗಿದೆ. ಲಿಂಗರಾಜ್ ಪಾಟೀಲ್ ರೇ, ಈ ಉಚ್ಚಾಟನೆಯ ನಿರ್ಧಾರಕ್ಕಿಂತ ಪೂರ್ವದಲ್ಲಿ ತಾವು ಇಲ್ಲಿ ಶಿಸ್ತು ಸಮಿತಿ ಅಧ್ಯಕ್ಷರಾಗಿರೋದ್ರಿಂದ ಸಹಜವಾಗಿ ಈ ರೀತಿಯ ಬೆಳವಣಿಗೆ ಬಗ್ಗೆ ತಾವು ವರದಿಯನ್ನ ನೀಡಬೇಕಾಗುತ್ತೆ ಕೇಂದ್ರಕ್ಕೆ. ಸೊ ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರವಾಗಿ ಏನೆಲ್ಲ ವರದಿಯನ್ನ ತಾವು ನೀಡಿದ್ರಿ, ಕೇಂದ್ರ ನಾಯಕರ ಗಮನಕ್ಕೆ ಯಾವೆಲ್ಲ ವಿಚಾರಗಳನ್ನ ತಂದಿದ್ರಿ? ನಾನು ಇಲ್ಲಿ ಸ್ಪಷ್ಟೀಕರಣ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯ ಶಿಸ್ತು ಸಮಿತಿಗೆ ಯಾವುದೇ ಶಾಸಕರು ಮತ್ತು ಸಂಸದರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಅವಕಾಶ ಇಲ್ಲ. ಹೌದು, ಏನಿದ್ರು ರಾಷ್ಟ್ರೀಯ ಒಂದು ಶಿಸ್ತು ಸಮಿತಿ ಏನಿದೆ ಅವರೇ ಕ್ರಮ ಕೈಗೊಳ್ಳಬೇಕು. ಅವರು ಸಾಕಷ್ಟು ಸಲ ಈ ಬಗ್ಗೆ ನಮ್ಮ ರಾಜ್ಯ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದ್ದು ಮತ್ತು ಮಾಧ್ಯಮಗಳ ಮೂಲಕ, ಪತ್ರಿಕೆಗಳ ಮೂಲಕ ಏನ್ ಬಂದಿದ್ದನ್ನೆಲ್ಲ ವರಿಷ್ಠರು ಗಮನ ಹರಿಸ್ತಾ ಇದ್ರು. ಇದಕ್ಕೆ ಮುಂಚೆನೂ ಕೂಡ ಅವ್ರಿಗೆ 2 ನೋಟಿಸ್ ಕೊಟ್ಟಿದ್ರು, ಮೊನ್ನೆನೂ ಕೊಟ್ಟಿದ್ರು ಕಳೆದ ತಿಂಗಳು. ರಾಜ್ಯ ಶಿಸ್ತು ಸಮಿತಿಯ ಒಪಿನಿಯನ್ ಕೌಂಟ್ ಆಗುತ್ತೋ ಇಲ್ವೋ ಪಾಟೀಲ್ ರೇ? ಬೇರೆ ಸಂದರ್ಭದಲ್ಲಿ ಅದು ವರದಿ ಕೇಳಿದಾಗ ನಾವು ಕೊಟ್ಟಿದ್ವಿ. ಉದಾಹರಣೆಗೆ ಎಸ್ ಸಿ ಸೋಮಶೇಖರ್ ಇರ್ಬೋದು ಮತ್ತು ಹೆಬ್ಬಾರ್ ಅವ್ರ ಬಗ್ಗೆ ವರದಿ ಕೇಳಿದ್ರು, ನಾವು ವರದಿ ಕೇಳಲಿಲ್ವಾ? ಹಾಗಾದ್ರೆ ಅದೇ ಹೇಳಿದ್ನಲ್ಲ, ನಾನು ಶಾಸಕರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಆದ್ರೆ ಅವ್ರು ವರದಿ ಕೇಳಿದ್ದು ಹೆಬ್ಬಾರ್ ಮತ್ತು ಸೋಮಶೇಖರ್ ಅವ್ರ ಬಗ್ಗೆ. ಹೀಗಾಗಿ ಅಲ್ಲಿ ನಮ್ಮ ಮಂಡಲ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷರ ಒಂದು ವರದಿ ಮೇರೆಗೆ ಅವರಿಬ್ಬರ ಬಗ್ಗೆ ನಾನು ವರದಿ ಕೊಟ್ಟಿದ್ದೆ, ಅವ್ರ ಮೇಲೆ ಕ್ರಮ ಕೈಗೊಳ್ರಿ ಅಂತೇಳಿ. ಅದನ್ನ ರಾಜ್ಯ ಶಿಸ್ತು ರಾಜ್ಯ ಕೋರ್ ಕಮಿಟಿಯಲ್ಲಿ ಕೂಡ ಚರ್ಚೆ ಆಗಿತ್ತು. ಹೀಗಾಗಿ ಅವ್ರಿಗೆ ನೋಟಿಸ್ ಇನ್ನ ಮತ್ತೊಂದ್ಸಲ ಕೊಟ್ಟಿದ್ದಾರೆ, ಅವ್ರಿಗೂ 3 ದಿನ ಸಮಯ ಕೊಟ್ಟಿದ್ದಾರೆ. ಅವ್ರ ಮೇಲೇನು ಕ್ರಮ ಕೈಗೊಳ್ಬೇಕಂತ ನಾನು ರೆಕಮೆಂಡ್ ಮಾಡಿದ್ದೆ. ಆದ್ರೆ ಯತ್ನಾಳ್ ಅವ್ರ ಬಗ್ಗೆ ನೇರವಾಗಿ ವರಿಷ್ಠ ಹ್ಯಾಂಡಲ್ ಮಾಡ್ತಾ ಇದ್ರು. ಇದ್ರ ಬಗ್ಗೆ ನನ್ಗೆ ನೇರವಾಗಿ ಅವ್ರೇನು ಕೇಳಿರ್ಲಿಲ್ಲ. ಲಿಂಗರಾಜ್ ಅವರೇ, ಈಗ ಯತ್ನಾಳ್ ಅವರ ಅಭಿಮಾನಿಗಳು ದೊಡ್ಡ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ, ನಾವು ಕೂಡ ಪಕ್ಷವನ್ನ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ, ಏನ್ ಸೂಚನೆ ಕೊಡ್ತೀರಾ, ಏನ್ ಸಂದೇಶ ರವಾನೆ ಮಾಡ್ದಂಗಾಯ್ತು ಅಂತ? ಒಂದು ವ್ಯಕ್ತಿಗಿಂತ ನೋಡಿ, ಪಕ್ಷಕ್ಕಿಂತ ವ್ಯಕ್ತಿ ನಮ್ಗೆ ಅಂದ್ರೆ ಅನಿವಾರ್ಯ ಅಲ್ಲ. ಯಾವುದೇ ವ್ಯಕ್ತಿ ಅನಿವಾರ್ಯ ಅಲ್ಲ ಪಕ್ಷಕ್ಕೆ. ನಾವು ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಹೇಳಿ ನಾವೆಲ್ಲ ಕೂಡಿ ಸಂಘಟನೆ ಮಾಡಿ ಪಕ್ಷವನ್ನ ಕಟ್ಟಿದಂತವ್ರು ನಾವೆಲ್ಲ ಕಾರ್ಯಕರ್ತರು. ಇದನ್ನ ಅರ್ಥ ಮಾಡ್ಕೊಂಡು ಎಲ್ಲ ನಾಯಕರು ಇದರ ಬಗ್ಗೆ ವಿಚಾರ ಮಾಡಬೇಕು. ಮತ್ತು ಇದು ಒಂದು ಎಚ್ಚರಿಕೆ ಗಂಟೆ, ಇದು ಎಲ್ಲರಿಗೂ ಅನ್ವಯಿಸ್ತದೆ. ಯಾರೋ ಒಬ್ಬರಿಗೆ ನಾನು ಇಂಡಿವಿಜುವಲ್ ಹೆಸರು ತಗೊಂಡು ಇದ್ ಮಾಡಲ್ಲ. ಒಬ್ಬ ಬೂತ್ ಸಮಿತಿ ಅಧ್ಯಕ್ಷ ಹಿಡಿದು ರಾಜ್ಯ ಅಧ್ಯಕ್ಷವರೆಗೂ ಈ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತ ಹೇಳ್ತೀನಿ. ಮತ್ತು ಇದು ಒಂದು ಎಚ್ಚರಿಕೆ ಗಂಟೆ, ಉಳಿದವ್ರಿಗೆಲ್ಲ ಇದು ಪಾಠ. ಓಕೆ, ಥ್ಯಾಂಕ್ ಯು ಲಿಂಗರಾಜ್ ಪಾಟೀಲ್ ಅವರು ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದಕ್ಕಾಗಿ. ಪಕ್ಷಕ್ಕಿಂತ ವ್ಯಕ್ತಿ ಯಾರು ದೊಡ್ಡವರಲ್ಲ ಅಂತ ಹೇಳ್ತಾರೆ, ಆದ್ರೆ ಕಾರ್ಯಕರ್ತರ ಪಾಡೇನು ಅನ್ನೋದೇ ಇಂಪಾರ್ಟೆಂಟ್. ದೆಹಲಿಯಲ್ಲಿದ್ದಂತ ಯತ್ನಾಳ್ ಅವರು ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಉಚ್ಚಾಟನೆಯ ಬಳಿಕ ಗಡಿಬಿಡಿಯಲ್ಲಿ ರಾಜ್ಯದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. 6:30 ವಿಮಾನದ ಮೂಲಕ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ನಿತಿನ್ ಗಡ್ಕರಿಗೆ ಆಹ್ವಾನ ನೀಡಲು ತೆರಳಿದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಅವರು ಏಕಾಂಗಿಯಾಗಿ ನಡ್ಕೊಂಡ್ ಬರ್ತಾ ಇದ್ದನ್ನ ದೃಶ್ಯವನ್ನ ಕೂಡ ಗಮನಿಸಿದ್ವಿ ದೆಹಲಿಯಲ್ಲಿ. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಅವರು ಅದನ್ನ ಹೇಳ್ತಾ ಇದ್ರು. ಸರ್, ಯಾಕೋ ಡಲ್ ಆಗಿ ಬರ್ತಾ ಇದಾರೆ, ತುಂಬಾ ಏಕಾಂಗಿಯಾಗಿ ಬರ್ತಾ ಇದ್ರು ಅಂತ. ಬೇಕಾದ್ರೆ ವಿಜುವಲ್ಸ್ ಇದೆ ನಮ್ಮ ಹತ್ರ. ಏಕಾಂಗಿಯಾಗಿ ನಡ್ಕೊಂಡ್ ಬರ್ತಾ ಇದ್ರು. ಅವರು ಗಡ್ಕರಿ ಅವರಿಗೆ ಆಹ್ವಾನ ಮಾಡೋದಕ್ಕೆ ಅಂತ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರು ವಾಪಸ್ ನೋಡಿ, ಈಗ ದೃಶ್ಯಾವಳಿಯಲ್ಲಿ ನೋಡಿ ಇದೆ, ಏಕಾಂಗಿಯಾಗಿ ಬರ್ತಾ ಇದ್ರು. ಆ ಲವಲವಿಕೆ ಇರಲಿಲ್ಲ ಅಂದ್ರೆ ಅವ್ರಿಗೆ ಅಷ್ಟೊತ್ತಿಗೆ ಆಲ್ರೆಡಿ ಅವ್ರಿಗೆ ಸಂದೇಶ ಸಿಕ್ಕಿತ್ತು. ಬೆಂಗಳೂರಿನತ್ತ ಈಗ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಈಗ ನಮ್ಮೊಂದಿಗೆ ಡೆಸ್ಕ್ ನಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಈಗ ಉಚ್ಚಾಟನೆ ಮಾಡಿ ಆಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮುಂದಿನ ನಡೆ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ನಾಗೇಂದ್ರ ಬಾಬು, ಖಂಡಿತವಾಗ್ಲು ಈಗಾಗಲೇ ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ. ಆದ್ರೆ ಅವರ ಶಾಸಕ ಸ್ಥಾನ ಹೋಗೋದಿಲ್ಲ, ಯಾಕಂತಂದ್ರೆ ಅವರು ಇಂಡಿಪೆಂಡೆಂಟ್ ಶಾಸಕರಾಗಿ ಮುಂದುವರಿತಾರೆ. ಸೊ ಹೀಗಾಗಿ ಅವರ ಶಾಸಕತ್ವ ಸ್ಥಾನಕ್ಕೆ ಯಾವುದೇ ರೀತಿಯಾದಂತಹ ಲೋಪ ಆಗೋದಿಲ್ಲ. ಆದ್ರೆ ಪಕ್ಷದ ಆಂತರಿಕ ವಿಚಾರದಲ್ಲಿ ಅಥವಾ ಪಕ್ಷ ಸಂಘಟನೆ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವರು ಭಾಗಿಯಾಗಕ್ಕೆ ಆಗೋದಿಲ್ಲ. ಇಷ್ಟೇ ಅಲ್ಲ, ಪಕ್ಷದ ಬ್ಯಾನರ್ನ ಅಡಿಯಲ್ಲಿ ಯಾವುದೇ ಪಕ್ಷ ಸಂಘಟನೆ ಆಗಲಿ, ಯಾವುದೇ ಕಾರ್ಯಕ್ರಮಗಳನ್ನಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ
ಪಕ್ಷ ಉಚ್ಚಾಟನೆ ಮಾಡಿರೋದ್ರಿಂದ ಇವರು ಇಂಡಿಪೆಂಡೆಂಟ್ ಸದಸ್ಯರಾಗ್ತಾರೆ. ಮತ್ತೆ ಇವರ ಒಂದು ಯಾವುದೇ ರೀತಿಯಾದಂತ ಪಕ್ಷದ ಸೂಚನೆಗೆ ಕೂಡ ನಿಲುಕೋದಿಲ್ಲ. ಇನ್ನು ಮುಂದೆ ಅಂದ್ರೆ ಈವರೆಗೂ ಕೂಡ ಯಡಿಯೂರಪ್ಪನವರ ಮತ್ತು ವಿಜೇಂದ್ರ ಅವರ ವಿರುದ್ಧವಾಗಿ ಏನು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ರು, ಇನ್ನು ಮುಂದೆ ಬಹಿರಂಗವಾಗಿ ಯಾವುದೇ ರೀತಿಯಾದಂತಹ ಮುಲಾಜಿಲ್ಲದೆ ಕೂಡ ಅವರು ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಒಂದು ವೇಳೆ ಆ ರೀತಿ ಅವರ ಏನಾದ್ರೂ ಈ ರೀತಿಯಾದಂತಹ ಏನ್ ಆಕ್ರೋಶಗಳು ವ್ಯಕ್ತವಾಗ್ತಾ ಇದಾವೆ, ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ ಸರಿಯಲ್ಲ ಅನ್ನೋಂಥದ್ದು, ಅದನ್ನ ರಿವೋಕ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇದೆ. ಅದನ್ನ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಕ್ರಮದ ಮೂಲಕ ಯಾವುದೇ ಸಂದರ್ಭದಲ್ಲಾದ್ರೂ ಅಂದ್ರೆ 6 ತಿಂಗಳ ಒಳಗಾಗಿ, ವರ್ಷದ ಒಳಗಾಗಿ ಅವರನ್ನ ಉಚ್ಚಾಟನೆಯಿಂದ ವಾಪಸ್ಸನ್ನ ಪಕ್ಷಕ್ಕೆ ಕೂಡ ಬರ್ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ಹಿಂದೆ ಕೂಡ ಅನೇಕ ಘಟನೆಗಳು ಕೂಡ ನಡೆದಿತ್ತು. ಈ ಒಂದು ಕ್ರಮ ಇದನ್ನ ಯಾವ ರೀತಿ ನೋಡ್ತೀರಿ ನೀವು, ಏನ್ ಹೇಳ್ತೀರಿ? ನೋಡಿ, ಬಿಜೆಪಿ ಮೊದಲಿಂದಲೂ ಶಿಸ್ತಿನ ಪಕ್ಷ ಅಂತ ನೀವೆಲ್ಲರೂ ಹೇಳಿದಿರಿ, ಅಲ್ಲ ಆ ರೀತಿ ಇತ್ತು. ಇವತ್ತು ಮತ್ತು ಪಕ್ಷದ ವಿರುದ್ಧ ಹೇಳಿಕೆ ಕೊಡೋದ್ರ ಮೂಲಕ, ಪಕ್ಷದ ನಾಯಕರ ವಿರುದ್ಧ ಹೇಳಿಕೆ ಕೊಡೋದ್ರ ಮೂಲಕ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿ ಮಾಡಿದ್ದಕ್ಕೆ ವರಿಷ್ಠರು ಸಾಕಷ್ಟು ಅವಕಾಶ ಕೊಟ್ಟರು ಕೂಡ ವ್ಯಕ್ತಿಗಳು ಸುಧಾರಣೆ ಆಗದೆ ಇದ್ದರಿಂದ ಕೊನೆಯ ಹಂತವಾಗಿ ಇವತ್ತು ಅವ್ರದ್ದು ಉಚ್ಚಾಟನೆ ಆಗಿದೆ. ಲಿಂಗರಾಜ್ ಪಾಟೀಲ್ ರೇ, ಈ ಉಚ್ಚಾಟನೆಯ ನಿರ್ಧಾರಕ್ಕಿಂತ ಪೂರ್ವದಲ್ಲಿ ತಾವು ಇಲ್ಲಿ ಶಿಸ್ತು ಸಮಿತಿ ಅಧ್ಯಕ್ಷರಾಗಿರೋದ್ರಿಂದ ಸಹಜವಾಗಿ ಈ ರೀತಿಯ ಬೆಳವಣಿಗೆ ಬಗ್ಗೆ ತಾವು ವರದಿಯನ್ನ ನೀಡಬೇಕಾಗುತ್ತೆ ಕೇಂದ್ರಕ್ಕೆ. ಸೊ ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರವಾಗಿ ಏನೆಲ್ಲ ವರದಿಯನ್ನ ತಾವು ನೀಡಿದ್ರಿ, ಕೇಂದ್ರ ನಾಯಕರ ಗಮನಕ್ಕೆ ಯಾವೆಲ್ಲ ವಿಚಾರಗಳನ್ನ ತಂದಿದ್ರಿ? ಒಂದು, ನಾನು ಇಲ್ಲಿ ಸ್ಪಷ್ಟೀಕರಣ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯ ಶಿಸ್ತು ಸಮಿತಿಗೆ ಯಾವುದೇ ಶಾಸಕರು ಮತ್ತು ಸಂಸದರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಅವಕಾಶ ಇಲ್ಲ. ಹೌದು, ಏನಿದ್ರು ರಾಷ್ಟ್ರೀಯ ಒಂದು ಶಿಸ್ತು ಸಮಿತಿ ಏನಿದೆ ಅವರೇ ಕ್ರಮ ಕೈಗೊಳ್ಬೇಕು. ಅವರು ಸಾಕಷ್ಟು ಸಲ ಈ ಬಗ್ಗೆ ನಮ್ಮ ರಾಜ್ಯ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದ್ದು ಮತ್ತು ಮಾಧ್ಯಮಗಳ ಮೂಲಕ, ಪತ್ರಿಕೆಗಳ ಮೂಲಕ ಏನು ಬಂದಿದ್ದನ್ನೆಲ್ಲ ವರಿಷ್ಠರು ಗಮನ ಹರಿಸ್ತಾ ಇದ್ರು. ಇದಕ್ಕೆ ಮುಂಚೆನೂ ಕೂಡ ಅವ್ರಿಗೆ 2 ನೋಟಿಸ್ ಕೊಟ್ಟಿದ್ರು, ಮೊನ್ನೆನೂ ಕೊಟ್ಟಿದ್ರು ಕಳೆದ ತಿಂಗಳು. ರಾಜ್ಯ ಶಿಸ್ತು ಸಮಿತಿಯ ಒಪಿನಿಯನ್ ಕೌಂಟ್ ಆಗುತ್ತೋ ಇಲ್ವೋ ಪಾಟೀಲ್ ರೇ? ಬೇರೆ ಸಂದರ್ಭದಲ್ಲಿ ಅದು ವರದಿ ಕೇಳಿದಾಗ ನಾವು ಕೊಟ್ಟಿದ್ವಿ. ಉದಾಹರಣೆಗೆ ಎಸ್ ಸಿ ಸೋಮಶೇಖರ್ ಇರ್ಬೋದು ಮತ್ತು ಹೆಬ್ಬಾರ್ ಅವ್ರ ಬಗ್ಗೆ ವರದಿ ಕೇಳಿದ್ರು. ನಾವು ವರದಿ ಕೇಳಲಿಲ್ವಾ ಹಾಗಾದ್ರೆ? ಅದೇ ಹೇಳಿದ್ನಲ್ಲ, ನಾನು ಶಾಸಕರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಆದ್ರೆ ಅವ್ರು ವರದಿ ಕೇಳಿದ್ದು ಹೆಬ್ಬಾರ್ ಮತ್ತು ಸೋಮಶೇಖರ್ ಅವ್ರ ಬಗ್ಗೆ. ಹೀಗಾಗಿ ಅಲ್ಲಿ ನಮ್ಮ ಮಂಡಲ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷರ ಒಂದು ವರದಿ ಮೇರೆಗೆ ಅವರಿಬ್ಬರ ಬಗ್ಗೆ ನಾನು ವರದಿ ಕೊಟ್ಟಿದ್ದೆ, ಅವ್ರ ಮೇಲೆ ಕ್ರಮ ಕೈಗೊಳ್ರಿ ಅಂತೇಳಿ. ಅದನ್ನ ರಾಜ್ಯ ಶಿಸ್ತು ರಾಜ್ಯ ಕೋರ್ ಕಮಿಟಿಯಲ್ಲಿ ಕೂಡ ಚರ್ಚೆ ಆಗಿತ್ತು. ಹೀಗಾಗಿ ಅವ್ರಿಗೆ ನೋಟಿಸ್ ಇನ್ನ ಮತ್ತೊಂದ್ಸಲ ಕೊಟ್ಟಿದ್ದಾರೆ. ಅವ್ರಿಗೂ 3 ದಿನ ಸಮಯ ಕೊಟ್ಟಿದ್ದಾರೆ. ಅವ್ರ ಮೇಲೇನು ಕ್ರಮ ಕೈಗೊಳ್ಬೇಕಂತ ನಾನು ರೆಕಮೆಂಡ್ ಮಾಡಿದ್ದೆ. ಆದ್ರೆ ಯತ್ನಾಳ್ ಅವ್ರ ಬಗ್ಗೆ ನೇರವಾಗಿ ವರಿಷ್ಠ ಹ್ಯಾಂಡಲ್ ಮಾಡ್ತಾ ಇದ್ರು. ಇದ್ರ ಬಗ್ಗೆ ನನ್ಗೆ ನೇರವಾಗಿ ಅವ್ರೇನು ಕೇಳಿರ್ಲಿಲ್ಲ. ಲಿಂಗರಾಜ್ ಅವರೇ, ಈಗ ಯತ್ನಾಳ್ ಅವರ ಅಭಿಮಾನಿಗಳು ದೊಡ್ಡ ಅಭಿಯಾನವನ್ನ ನಡೆಸ್ತಾ ಇದ್ದಾರೆ. ನಾವು ಕೂಡ ಪಕ್ಷವನ್ನ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ, ಏನ್ ಸೂಚನೆ ಕೊಡ್ತೀರಾ, ಏನ್ ಸಂದೇಶ ರವಾನೆ ಮಾಡ್ದಂಗಾಯ್ತು ಅಂತ? ಒಂದು ವ್ಯಕ್ತಿಗಿಂತ ನೋಡಿ, ಪಕ್ಷಕ್ಕಿಂತ ವ್ಯಕ್ತಿ ನಮ್ಗೆ ಅಂದ್ರೆ ಅನಿವಾರ್ಯ ಅಲ್ಲ. ಯಾವುದೇ ವ್ಯಕ್ತಿ ಅನಿವಾರ್ಯ ಅಲ್ಲ ಪಕ್ಷಕ್ಕೆ. ನಾವು ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ